ಕಾಣುತ್ತೆ. ಶ್ರೀ ಬಸವರಾಜ್ ಅಯ್ಯಟ್ಟಿಯವರ ಅಂಜನಾ ಭವಿಷ್ಯ ಪ್ರತಿ ಭಾನುವಾರ ಸಂಜೆ 5:30ಕ್ಕೆ. देखा एक ख्वाब तो ये सिलसिले हुए ನೀರಲು ಜೊತೆಯಲ್ಲಿ ಮಧುರ ಹಾಡುಗಳ ಸುಮಧುರ ಮಿಲನ. मेरे सपनों की रानी कब आएगी तू. ಕಲರ್ಫುಲ್ ಹಾಡುಗಳ ಜೊತೆ ಕಪ್ಪು ಬಿಳುಪಿನ ಅಪೂರ್ವ ಸಂಗಮ. ಗುರುವಾರ ಸಂಜೆನ ಹೊರಟಿದ್ದೆ ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ ಹಾಯಾಗಿರುವೆ ಮಾರಿ ಎಂಟ್ರಿ ಯಾರ ದಿಲ್ ಮೇ ಬಜಿ ಘಂಟಿ ಆರಾಮಾಗಿರಿ ಸುಬ್ಲಕ್ಷ್ಮಿ. 100 ಅಡಿ ಕಟ್ಔಟ್ಗೆ ಹಾರ ಬಿದ್ದ ಹಾಗಿದೆ ಹುಡುಗಿ ನೀನು ಬಂದ ಮೇಲೆ. ಮಾಮು 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 ಸೈಲೆಂಟ್ ಮಾಮು ರಿಪೀಟ್ ದ ಸಾಂಗ್. ರಂಗ್ ತರಂಗ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 10:30ಕ್ಕೆ. ಆಕೆಗಿತ್ತು ಕೂದಲು ತಿನ್ನುವ ವಿಚಿತ್ರ ಕಾಯಿಲೆ. ವಿಚಿತ್ರ ಕಾಯಿಲೆಗೆ ಸವಾಲೆಸೆದ ವಿಜಯ್ ನಾರಾಯಣ್. 45 ದಿನದಲ್ಲೇ ಆ ಕಾಯಿಲೆ ಕಲಾ. ವಿಚಿತ್ರ ಕಾಯಿಲೆಗೆ ಮದ್ದೇನು ಗೊತ್ತಾ? ಹುಟ್ಟು ಸಾವಿನ ನಂತರ ಇದು ಆತ್ಮಗಳ ಕಥೆ. ಇಂದು ಸಂಜೆ 7:30ಕ್ಕೆ. ನೀವು ಕುಡಿಯೋ ಹಾಲು ಅಸಲಿನ ನಕಲಿನ? ಪವಿತ್ರ ಹಾಲಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಹಾಲನ್ನು ಹಾಲಾಹಲ ಮಾಡುತ್ತಿದೆ ಮಿಲ್ಕ್ ಮಾಫಿಯಾ. ಇಲ್ಲಿದೆ ಹಾಲು ಹದಗೆಡಿಸುವವರ ಅಸಲಿ ಮಾಹಿತಿ. ಡರ್ಟಿ ಮಿಲ್ಕ್. ಕ್ರೈಮ್ ಲೋಕ ಇಂದು ರಾತ್ರಿ 9:30ಕ್ಕೆ. ನೆಲದ ಸಿರಿ ಇದೇ 19ರಿಂದ ಪ್ರತಿದಿನ ಸಂಜೆ 7:15ಕ್ಕೆ. ಮರುಪ್ರಸಾರ ಮಧ್ಯಾಹ್ನ 12:30ಕ್ಕೆ. देखा एक ख्वाब तो ये सिलसिले हुए ನೀರಲು ಜೊತೆಯಲ್ಲಿ ಮಧುರ ಹಾಡುಗಳ ಸುಮಧುರ ಮಿಲನ. मेरे सपनों की रानी कब आएगी तू. ಕಲರ್ಫುಲ್ ಹಾಡುಗಳ ಜೊತೆ ಕಪ್ಪು ಬಿಳುಪಿನ ಅಪೂರ್ವ ಸಂಗಮ. ಗುರುವಾರ ಸಂಜೆನ ಹೊರಟಿದ್ದೆ ಮುಚ್ಚಿಟ್ಟರು ಬಚ್ಚಿಟ್ಟರು ನಿನ್ನೊಳಗೆ
ಒಳಗೆ ಹಾಯಾಗಿರುವೆ ಮಾರಿ ಎಂಟ್ರಿ ಯಾರ ದಿಲ್ ಮೇ ಬಜಿ ಘಂಟಿ ಆರಾಮಾಗಿರಿ ಸುಬ್ಲಕ್ಷ್ಮಿ ನೂರಡಿ ಕಟ್ಔಟ್ಗೆ ಹಾರ ಬಿದ್ದ ಹಾಗಿದೆ ಹುಡುಗಿ ನೀನು ಬಂದ ಮೇಲೆ ಮಾಮು 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 ಸೈಲೆಂಟ್ ಮಾಮು ರಿಪೀಟ್ ದ ಸಾಂಗ್ ರಂಗ್ ತರಂಗ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 10:30ಕ್ಕೆ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಅಂಜನಾ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ಅಂಜನಾ ಭವಿಷ್ಯದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಬಸವರಾಜ್ ಆಯಟ್ಟಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬಸವರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಸವರಾಜ್ ಅವರು, ಈ ಅಂಜನಾ ತಯಾರ ಮಾಡೋದಕ್ಕೆ ಬೇರೆ ವಸ್ತುಗಳನ್ನೇನಾದ್ರೂ ಯೂಸ್ ಮಾಡ್ತಾರಾ, ಅಂದ್ರೆ ಉಪಯೋಗ ಮಾಡ್ತಾರಾ, ಅಥವಾ ಏನು ಗಿಡಮೂಲಿಕೆಗಳಿಂದ ಅಷ್ಟೇನೆ ಇದನ್ನ ತಯಾರು ಮಾಡ್ತಾರಾ, ಹೇಗೆ? ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ಈ ಅಂಜನಗಳನ್ನ ತಯಾರು ಮಾಡ್ಬೇಕಾದ್ರೆ ಕೇವಲ ಗಿಡಮೂಲಿಕೆಯಿಂದ ಮಾಡ್ತಾರಾ ಅಥವಾ ಬೇರೆ ವಸ್ತುಗಳನ್ನ ಹಾಕಿ ತಯಾರು ಮಾಡ್ತಾರ ಅಂತ ನೀವು ಕೇಳ್ತಾ ಇದ್ದೀರಾ. ನಾನು ಸಾಮಾನ್ಯವಾಗಿ ಮಾಡ್ತಕ್ಕಂಥ ಅಂಜನಗಳನ್ನ ಗಿಡಮೂಲಿಕೆಯಿಂದ ತಯಾರು ಮಾಡ್ತೀನಿ ಅಂತ ಹಿಂದೆನೂ ಹೇಳಿದ್ದೆ ನಾನು. ತಿಳಿತಾ, ಈ ಗಿಡಮೂಲಿಕೆಗಳು ವಿಶೇಷವಾಗಿರ್ತಕ್ಕಂಥ ವನಸ್ಪತಿಗಳು ಏನಿರ್ತವೆ ಅವು ನಮಗೆ ಕಣ್ಣೆದುರಿಗೆ ಇರ್ಬೋದು, ಅಥವಾ ಕಾಡಲ್ಲಿ ಸಿಗ್ಬೋದು, ಅಥವಾ ಅಂಗಡಿಗಳಲ್ಲಿ ಸಿಗ್ಬೋದು. ಆ ಗಿಡಮೂಲಿಕೆಯಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ನಾವು ಏನು ಮಾಡ್ತೀವಿ, ಕಂಡು ಹಿಡ್ಕೊಂಡು ಆ ವನಸ್ಪತಿಗಳನ್ನ ಉಪಯೋಗಿಸ್ಕೊಂಡು ನಾವು ಅಂಜನಗಳನ್ನ ತಯಾರು ಮಾಡ್ತೀವಿ. ಇನ್ನು ಕೆಲವೊಬ್ರು ಕೇಳ್ಬೋದು, ಇಲ್ಲ ಇದಕ್ಕೆ ಪ್ರಾಣಿಗಳ ಭಾಗಗಳನ್ನ ಉಪಯೋಗಿಸ್ತಾರೆ ಅಂತ ಕೇಳಿದ್ವಿ, ನಿಜಾನ ಅಂತ ಕೇಳ್ತಾರೆ. ಈ ಉದಾಹರಣೆಗೆ ಗೂಬೆ ಕಣ್ಣು ಉಪಯೋಗಿಸ್ತಾರೆ ಅಂತ ಹೇಳ್ತಾರೆ, ಅಥವಾ ಈ ಕರಿಬೆಕ್ಕನ್ನು ಉಪಯೋಗಿಸ್ತಾರೆ. ಇವೆಲ್ಲ ನಿಜಾನ ಸುಳ್ಳ? ನೋಡಿ, ಇವೆಲ್ಲ ಸತ್ಯಕ್ಕೆ 100% ದೂರ ಅಂತ ಹೇಳ್ತೇನೆ ನಾನು. ಯಾವುದೋ ಒಬ್ಬ ವ್ಯಕ್ತಿ ಈಗ ಗೂಬೆ ಕಣ್ಣು ಬೇಕಂತಂದ್ರೆ ಏನು ಮಾಡ್ತಾನೆ ಹೇಳಿ, ಅವನು ಹುಡ್ಕೊಂಬರಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ನು ಎಷ್ಟು ದುಡ್ಡು ಕೇಳ್ತೀನಿ, ನಿಂಗೆ ಎಷ್ಟು ದುಡ್ಡು ಬೇಕು ಕೊಟ್ಬಿಡ್ತೀನಿ, ನೀವು ಅಂಜನ ತಯಾರು ಮಾಡಿಕೊಡು ಅಂತ ಹೇಳ್ತಾರೆ. ತಿಳಿತಾ, ಹೀಗೆ ಸುಮ್ಮನೆ ಅದಕ್ಕೆ ಕಣ್ಣು 100% ಸುಳ್ಳೋದು. ಈ ಗೂಬೆ ಕಣ್ಣು, ಕರಿಬೆಕ್ಕು ಈ ಥರ ವಸ್ತುಗಳನ್ನ ಹಾಕಿ ಅಂಜನಗಳನ್ನ ಉಪಯೋಗ ಮಾಡ್ತಾರೆ ಅನ್ನೋದು ಇದು ಪ್ರಾಣಿ ಹಿಂಸೆನೇ ಆಗುತ್ತೆ ಮತ್ತು ಇದು ಕಾನೂನು ಪ್ರಕಾರ ಅಪರಾಧನ ಆಗುತ್ತೆ. ಆದ್ದರಿಂದ ಅಂಜನಗಳು ಸಾಮಾನ್ಯವಾಗಿ 99% ಅಂಜನಗಳು ಸಾಮಾನ್ಯವಾಗಿ ವಿಶೇಷವಾಗಿರ್ತಕ್ಕಂಥ ಗಿಡಮೂಲಿಕೆಯಿಂದನೇ ತಯಾರಾಗ್ತವೆ. ಯಾವುದೇ ರೀತಿ ಪ್ರಾಣಿಗಳ ಭಾಗದಿಂದ ತಯಾರಾಗಲ್ಲ ಅನ್ನೋದು ಸ್ಪಷ್ಟವಾಗಿ ನಮ್ಮ ಜನಕ್ಕೆ ಗೊತ್ತಾಗಬೇಕು. ಆಯ್ತಾ, ಎಲ್ಲೋ ಅಲ್ಲಿ ಎಲ್ಲರಿಗೂ ಕಾಣುವಂಥ ಅಂಜನ ಮಾಡಿಕೊಟ್ಬಿಡ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವತ್ತು ನಾನು 1000 ಜನಕ್ಕೆ ಅಂಜನ ಮಾಡಿಕೊಟ್ಟಿನಿ ಅಂತ ಎಷ್ಟೋ ಸರಿ ಹೇಳ್ತೀನಿ ನಾನು, ಅಲ್ವಾ? ಅಂಜನಗಳು ನಾನೇ ತಯಾರು ಮಾಡಿಕೊಟ್ರು ಸಹ ನನಗೆ ಅಂಜನ ಕಾಣಿಸ್ತಾ ಇಲ್ಲ. ಆಯ್ತಾ, ಇದು ವಿಷಯ ತಿಳ್ಕೊಬೇಕಾಗಿರೋದು. 1000 ಜನಕ್ಕೆ ಅಂಜನ ಕೊಟ್ಟಿದ್ದೀನಿ, ಎಷ್ಟೋ ಜನ ಅಂಜನ ನೋಡ್ತಾ ಇದ್ದಾರೆ, ಬಟ್ ಆದ್ರೆ ನನಗೆ ಕಾಣಿಸ್ತಾ ಇಲ್ಲ. ಯಾಕೆ? ನಾ ಯಾವ ಜನ್ಮ ಕರ್ಮ ಮಾಡಿದನೋ ಆ ದೇವರಿಗೆ ಗೊತ್ತು. ತಿಳಿತಾ, ಬಟ್ ಅದಕ್ಕೋಸ್ಕರ ನನಗೆ ಅಂಜನ ಕಾಣದಿದ್ರು ಸಹ ಅಂಜನಗಳನ್ನ ತಯಾರು ಮಾಡಿ ಕೊಡುವಷ್ಟು ಶಕ್ತಿ ಆ ದೇವ್ರು ನಂಗೆ ಕೊಟ್ಟಿದ್ದಾನೆ. ಅಂದ್ರೆ ಈ ಅಂಜನಗಳಿಗೆ ಬೇಕಾಗಿರತಕ್ಕಂಥ ವನಸ್ಪತಿಗಳೇನಿದೆ, ವನಸ್ಪತಿಗಳನ್ನ ಹಾಕಿ ತಯಾರು ಮಾಡ್ತೀವಿ ಮತ್ತು ಗಿಡಮೂಲಿಕೆಯಿಂದನೇ ತಯಾರು ಮಾಡ್ತೀವಿ ಹೊರತು ಯಾವುದೇ ರೀತಿ ಪ್ರಾಣಿಗಳ ಭಾಗಗಳಿಂದ ತಯಾರು ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಆ ರೀತಿ ಯಾರಾದ್ರೂ ಹೇಳಿದ್ರು ಅವರು ಅಂಜನ ತಯಾರು ಮಾಡಕ್ ಬರ್ದೇ ಇರತಕ್ಕಂಥ ಸುಳ್ಳು ಹೇಳ್ತಕ್ಕಂಥ ಜನಗಳಾಗಿರ್ತಾರೆ. ದಯವಿಟ್ಟು ಅಂತವರಿಂದ ಎಚ್ಚರಿಕೆಯಿಂದ ಇರಬೇಕಂತ ನಾನು ಏನ್ ಮಾಡ್ತೀನಿ, ಜನಗಳಿಗೆ ಈ ಮೂಲಕ ತಿಳಿಸ್ಕೊಡ್ತೀನಿ ನಾನು. ಓಕೆ ಬಸವರಾಜ್ ಅವರ, ಈ ಅಂಜನದ ಉಪಯೋಗ ಅಂದ್ರೆ ಇದನ್ನ ರೆಡಿ ಮಾಡೋದ್ರ ಬಗ್ಗೆ ಮತ್ತು ಈ ಅಂಜನಾ ಸಿದ್ಧಿ ಬಗ್ಗೆ ಯಾವ್ದಾದ್ರು ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರಾ, ಹೇಗೆ? ನೋಡಿ, ಸಾಮಾನ್ಯವಾಗಿ ನಮ್ಮ ಒಂದು ಹಿಂದೂ ಪರಂಪರೆಯಲ್ಲಿ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ 4 ವೇದಗಳಿದೆ ಅಂತ ಹೇಳ್ತೀವಿ ನಾವು. ಮೊದಲೇದು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವರ್ಣ ವೇದ ಅಂತ ಹೇಳ್ತೀವಿ. ಈ ಅಥರ್ವರ್ಣ ವೇದದಲ್ಲೇ ಸಾಮಾನ್ಯವಾಗಿ ಅಂಜನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು, ಮಾಂತ್ರಿಕ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಸಾಕಷ್ಟು ಹುದುಕೊಂಡಿದೆ. ಇದೇನಾಯ್ತು ಅಂದ್ರೆ ಅಥರ್ವರ್ಣ ವೇದ ಕಾಲಕ್ರಮೇಣ ಏನಾಯ್ತದೋ ಈ ಪರಿಕೇರ ದಾಳಿಯಿಂದ ಗ್ರಂಥಗಳೆಲ್ಲ ಸುಟ್ಟಾಕ್ಬಿಡ್ತಾರಂತೆ ನಾವು ಓದಿದೀವಿ, ಅಲ್ವಾ? ಈ ಉದಾಹರಣೆಗೆ ವಿಶ್ವಕ್ಕೆ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಯಾವ್ದು ಹೇಳಿ? ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬಂದಿರತಕ್ಕಂಥ ನಳಂದ ವಿಶ್ವವಿದ್ಯಾಲಯ. ಆ ನಳಂದ ವಿಶ್ವವಿದ್ಯಾಲಯ ಏನ್ ಮಾಡ್ತಾರೆ, ಪರಿಕೀಯ ದಾಳಿಕೋರರು ಏನ್ ಮಾಡ್ತಾರೆ, ಸುಟ್ಟಾಕ್ಬಿಡ್ತಾರೆ. ತಿಂಗಳಂಗಟ್ಲೆ ಆ ಗ್ರಂಥಗಳು ಉರಿದೋಗ್ಬಿಡ್ತಾವ ಅಂತ ಹೇಳ್ತಾರೆ, ಅಲ್ವಾ? ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಆ ಗ್ರಂಥಗಳಲ್ಲಿ ಈ ವಿಷಯಗಳು ಆಡ್ಕೊಂಡಿದ್ವು, ಕಾಲಕ್ರಮೇಣ ನಶಿಸ್ಕೊಂಡು ಬಂದು. ಆದ್ರೆ ಇತ್ತೀಚೆಗೆ ಕೆಲವು ಗ್ರಂಥಗಳಲ್ಲಿ ಸಹ ಈ ಅಂಜನ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ. ಆದ್ರೆ ಹಾಗಾದ್ರೆ ಬುಕ್ ತಗೊಂಡೋಗಿ ನಾವು ಸಹ ಬುಕ್ ನೋಡ್ಕೊಂಡು ವನಸ್ಪತಿಗಳನ್ನ ಹಾಕೊಂಡು ಅಂಜನ ತಯಾರು ಮಾಡ್ಬಿಟ್ರೆ ಅದು ಅಂಜನ ರೆಡಿ ಆಗಿಬಿಡುತ್ತಾ ಅಂತಂದ್ರೆ ಖಂಡಿತವಾಗಿಲ್ಲ. 2 ಕಾರಣಗಳು ಕೊಡ್ತೀನಿ.
ಒಂದು ಅಂಜನವನ್ನ ತಯಾರು ಮಾಡ್ಬೇಕಾದ್ರೆ ಅದಕ್ಕೆ ಸಿದ್ಧಿಯನ್ನು ಪಡೆದಿರಬೇಕು, ಆಯ್ತಾ? ಸಿದ್ಧಿಯನ್ನು ಪಡೆದು ಮಾಡಿದಾಗ ಮಾತ್ರ ಅಂಜನಗಳಿಗೆ ಶಕ್ತಿ ಸಿಗುತ್ತೆ. ಎರಡನೇದ್ದು, ಯಾವುದೇ ಗ್ರಂಥಕರ್ತ ಏನ್ ಮಾಡ್ತಾನೆ ಅಂದ್ರೆ ಕೆಲವೊಂದಿಷ್ಟು ರಹಸ್ಯಗಳನ್ನ ತನ್ನಲ್ಲಿ ಇಟ್ಕೊಂಡಿರ್ತಾನೆ. ಅವನು ಯಾವುದೇ ಕಾರಣಕ್ಕೂ ಎಲ್ಲ ವಿಷಯಗಳನ್ನ ಬಿಟ್ಕೊಡಲ್ಲ, ಆಯ್ತಾ? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವ್ದೊಂದು ಬುಕ್ ಓದಿದ ತಕ್ಷಣ ಅದು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಎಷ್ಟೋ ಜನ, ಅದ್ರಲ್ಲಿ ಫೇಲ್ ಆಗ್ತಾರೆ, ಆಯ್ತಾ? ಯಾವುದೇ ಗ್ರಂಥಕರ್ತ ಈ ಅಂಜನಗಳನ್ನ ತಯಾರು ಮಾಡಬೇಕಾಗಿರ್ತಕ್ಕಂಥ ಮೂಲ ರಹಸ್ಯವನ್ನು ಬಿಟ್ಕೊಟ್ಟಿರಲ್ಲ. ಹಾಗಾದ್ರೆ ಅಂಜನ ಸಿದ್ಧಿಯನ್ನು ಹೆಂಗೆ ಪಡಿಬೇಕು? ಗುರುವಿನ ಮೂಲಕನೇ ಪಡಿಬೇಕು. ಅದಕ್ಕೆ ಸಿದ್ಧಿ ಪಡೆಯಕ್ಕೆ ಒಬ್ಬ ಗುರು ಬೇಕು. ಗುರುವಿನಿಂದ ಪಡೆದಾಗ ಮಾತ್ರ, ಈ ಸಿದ್ಧಿ ಪಡೆದಾಗ ಮಾತ್ರ ಅಂಜನವನ್ನು ತಯಾರು ಮಾಡೋಕ್ಕೆ ಸಾಧ್ಯ ಮತ್ತು ಅಂಜನ ಸಿದ್ಧಿಯನ್ನು ಪಡೆಯೋಕ್ಕೆ ಸಾಧ್ಯ. ಹಾಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾನು ಹೇಳ್ತೀನಿ, ಗ್ರಂಥಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದ ಏನಿದೆ ಮಾಹಿತಿಗಳು ಅಂಜನ ತಯಾರಿಕೆ ಬಗ್ಗೆ ಇದೆ, ಅಂಜನ ಸಿದ್ಧಿ ಬಗ್ಗೆ ಇದೆ. ಬಟ್ ಅದ್ರ ಮೂಲಕ ನೀವು ತಯಾರು ಮಾಡೋಕೆ ಸಾಧ್ಯ ಇಲ್ಲ. ಗುರುವಿನ ಮೂಲಕ ಪಡಿಬೇಕಂತ ನಾನು ಈ ಮೂಲಕ ಸ್ಪಷ್ಟವಾಗಿ ಹೇಳ್ತೇನೆ. ಬಸವರಾಜ್ ಅವರೇ, ಈ ಅಂಜನ ವಿದ್ಯೆ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಅಷ್ಟೇ ಇದೆಯಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಕಾಣಿಸ್ಕೊಳ್ಳುತ್ತಾ? ಇಲ್ಲೇ ಅಷ್ಟೇ ಇದನ್ನ ನಾವು ಅಂಜನ ವಿದ್ಯೆ ಬಗ್ಗೆ ತಿಳ್ಕೋಬಹುದಾ ಅಥವಾ ಬೇರೆ ಕಡೆನೂ ಇದ್ರ ಬಗ್ಗೆ ಯಾರಿಗಾದ್ರೂ ಮಾಹಿತಿ ಸಿಗುತ್ತಾ? ಹೇಗೆ ನೋಡಿ, ಒಂದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ವಿದ್ಯೆಗಳಿದೆ ಅಂತ ನೀವು ಕೇಳ್ತಾ ಇದ್ದೀರಾ. ನೋಡಿ, ನಾವು ಅದಕ್ಕಿಂತ ಮೊದಲು ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮೊದಲು ಒಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕಾಗುತ್ತೆ. ನನಗೆ ಒಂದು ಡೌಟ್ ಇದೆ ಇವತ್ತಿಗೂ. ನಮ್ಮ ಧರ್ಮಗಳಿದೆಯಲ್ಲ, ಈಗ ನಮ್ಮ ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ ಧರ್ಮ ಆಗಿರ್ಬೋದು, ಈ ಎಲ್ಲ ಧರ್ಮಗಳು ಒಂದೇ ಮೂಲದಲ್ಲಿ ಬಂದಿದೆಯಾ ಅಂತ ನನಗೆ ಡೌಟ್ ಇದೆ. ಯಾಕೆ ನೋಡಿ, ಒಂದಿಷ್ಟು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇವತ್ತು ನಾವು ಮದುವೆ ಆಗಿರ್ತಕ್ಕಂಥ ನಮ್ಮ ಹಿಂದೂ ಹೆಣ್ಮಕ್ಳು ಏನ್ ಮಾಡ್ತಾರೆ ಹೇಳಿ? ಕಾಲಿಗೆ ಏನಾಗ್ತಾರೆ? ಕಾಲುಂಗುರ ಹಾಕ್ತಾರೆ. ಮುಸ್ಲಿಂ ಹೆಣ್ಮಕ್ಳು ಕಾಲುಂಗುರ ಹಾಕ್ತಾರೆ, ಗೊತ್ತಾ? ಹೌದು. ಅದೇ ರೀತಿಯಾಗಿ ನಾವು ಶುಭ ಶುಕ್ರವಾರ ಅಂತ ಪೂಜೆ ಮಾಡ್ತೀವಿ. ವರಮಹಾಲಕ್ಷ್ಮಿ ಹಬ್ಬನ ನಾವು ಶುಕ್ರವಾರ ದಿನ ಪೂಜೆ ಮಾಡ್ತೀವಿ. ಶುಕ್ರವಾರ ದಿನ ನಮ್ಗೆ ಅತ್ಯಂತ ಒಳ್ಳೆಯ ದಿನ ಅಂತ ಅನ್ಕೊಂತೀವಿ. ಅದೇ ರೀತಿ ಮುಸ್ಲಿಮ್ಸ್ ಏನ್ ಮಾಡ್ತಾರೆ ಹೇಳಿ? ಜುಮ್ಮೆಕೆ ದಿನ ಅಂತ ಹೇಳ್ತಾರೆ. ಆ ಶುಕ್ರವಾರ ದಿನ ಅವ್ರು ಎಲ್ಲಾ ಕೆಲಸ ಕಾರ್ಯಗಳನ್ನು ರಜೆ ಮಾಡ್ಕೊಂಡು ನಮಾಜ್ ಮಾಡ್ತಾರೆ. ಅದೇ ರೀತಿ ಈ ಕ್ರಿಶ್ಚಿಯನ್ ಧರ್ಮದವ್ರು ಏನ್ ಮಾಡ್ತಾರೆ ಹೇಳಿ? ಗುಡ್ ಫ್ರೈಡೆ ಅಂತ ಆಚರಣೆ ಮಾಡ್ತಾರೆ. ನೋಡಿ, ಎಲ್ಲ 3 ಧರ್ಮಗಳಿಗೂ ಏನಿದೆ, ಮುಖ್ಯವಾಗಿರ್ತಕ್ಕಂಥ ಈ ಧರ್ಮಗಳಿಗೂ ಸಹ ಒಂದೇ ವಾರ ಶುಭವಾರ ಆಗಿದೆ, ಒಂದೇ ದಿನನೇ ಶುಭ ದಿನ ಅಂತ ಹೇಳ್ತೀವಿ. ಮತ್ತೆ ಕಾಲುಂಗುರ ಉಪಯೋಗಿಸ್ತೀವಿ. ಮತ್ತೆ ನಾವು ಯಾವುದೇ ದೇವರನ್ನ ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಧರ್ಮದಲ್ಲಿ ಏನ್ ಮಾಡ್ತೀವಿ? ಮೇಲೆ ದೇವ್ರನ್ನ ಕಣ್ಣೆತ್ತಿ ನಾವು ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ. ಅಂದ್ರೆ ಯಾವುದೋ ಒಂದು ಶಕ್ತಿ ಮೇಲಿದೆ ಅಂತ ಅಲ್ವಾ? ಅದ್ರ ಜೊತೆಗೆ ನೋಡಿ, ಎಲ್ಲಾ ಧರ್ಮಗಳಲ್ಲಿಯೂ ಪರಮೋಚ್ಚ ದೇವರು ಯಾವುದು? ಗಂಡು ದೇವರು, ಆಯ್ತಾ? ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ಶಿವ ಪರಮೋಚ್ಚ ದೇವರು ಅಂತ ಹೇಳ್ತೀವಿ. ಅದೇ ರೀತಿ ಮುಸ್ಲಿಮ್ಸ್ ಅಲ್ಲಿ ಅಲ್ಲಾ ಅಂತ ಹೇಳ್ತಾರೆ ಅವರು. ಅದೇ ಕ್ರಿಶ್ಚಿಯನ್ ಧರ್ಮದಲ್ಲಿ ಜೀಸಸ್ ಅಂತ ಹೇಳ್ತೀವಿ. ಪರಮೋಚ್ಚ ದೇವರು ಸಹ ಗಂಡು ಅಂತಾನೆ ಇದೆ. ಅಂದ್ರೆ ನನಗೇನ್ ಡೌಟ್ ಇದೆ ಅಂದ್ರೆ, ಈ ಎಲ್ಲಾ ಧರ್ಮಗಳಿಗೂ ಯಾವುದೋ ಒಂದು ಮೂಲ ಇದೆ. ಈ ಧರ್ಮಗಳು ಸೃಷ್ಟಿಯಾಗಿದ್ದೆ ಯಾವುದೋ ಒಂದು ಮೂಲದಿಂದ. ನಾನೇನ್ ಅನ್ಕೊಂತಾ ಇದ್ದೀನಿ ಅಂದ್ರೆ, ಈ ಒಂದು ವಿದ್ಯೆಗಳಿದೆಯಲ್ಲ, ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿದ್ದಲ್ಲ. ಈ ಧರ್ಮಗಳು ಹುಟ್ಟೋಕ್ಕಿಂತ ಮೊದಲೇನೂ ಸಹ ಈ ಒಂದು ವಿದ್ಯೆ ಇತ್ತು. ಆದ್ದರಿಂದ ಇವತ್ತು ಎಲ್ಲಾ ಧರ್ಮಗಳಲ್ಲಿ ಈ ವಿದ್ಯೆಗಳು ಹಂಚಿ ಹೋಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಅರ್ಥದ? ಇದರ ಅರ್ಥ ಏನು? ಕೇವಲ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಒಂದು ಇದರಲ್ಲಿ ಮಾತ್ರ ಇದೆ ಅಂತ ನಾನು ಹೇಳಕ್ಕಾಗಲ್ಲ. ಇದು ಬೇರೆ ಬೇರೆ ಸಂಸ್ಕೃತಿಯಲ್ಲಿ, ಬೇರೆ ಬೇರೆ ಪರಂಪರೆಯಲ್ಲಿಯೂ ಸಹ ಈ ಒಂದು ಮಾಂತ್ರಿಕ ವಿದ್ಯೆಗಳು ಆಡ್ಕೊಂಡಿದೆ, ಆಯ್ತಾ? ಆದ್ರಿಂದ ನೋಡಿ, ಇನ್ನೊಂದು, ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ಸಾಮಾನ್ಯವಾಗಿ ಇಷ್ಟೊಂದು ದೇವರುಗಳನ್ನ ಪೂಜೆ ಮಾಡ್ತೀವಿ ನಾವು, ಅಲ್ವಾ? ನೋಡಿ, ನಮ್ಮ ಬೇರೆ ಧರ್ಮಗಳಲ್ಲಿ ಸ್ವಲ್ಪ ದೇವರುಗಳು ಕಮ್ಮಿನೇ. ನಮ್ಮ ಧರ್ಮಗಳಲ್ಲಿ ಗಲ್ಲಿಗೆ ಒಂದು ದೇವರಿದೆ, ಅಲ್ವಾ? ಯಾಕೆ ಹಾಗಾದ್ರೆ ಆ ದೇವ್ರ ನಿಜಾನ ಸತ್ಯನ ಇದು ಸುಮ್ಮನೆ ಪೂಜೆ ಮಾಡ್ತಾರೆ ಅಂತ ಕೇಳ್ಬೋದು. ಒಂದು ವಿಷಯ ಹೇಳೋದನ್ನ ಇಷ್ಟೇನೆ, ಎಲ್ಲ ಯಾಕೆ ಇಷ್ಟೊಂದು ದೇವರು ಆದ ಅಂದ್ರೆ, ನಾವು ಪ್ರತಿಯೊಂದು ವಸ್ತುವಿನಲ್ಲಿ ದೇವರನ್ನು ಕಾಣ್ತೀವಿ, ತಿಳಿತಾ? ಒಂದು ಅಕ್ಕಿ, ತಿಂತಕ್ಕಂಥ ಅಕ್ಕಿ ಅನ್ನಪೂರ್ಣೇಶ್ವರನ ಪೂಜೆ ಮಾಡ್ತೀವಿ. ಅದರ ಅರ್ಥ ಅನ್ನಪೂರ್ಣೇಶ್ವರನು ದೇವರಂತಲ್ಲ. ತಿಂತಕ್ಕಂಥ ಅಕ್ಕಿ ನಮ್ಗೆ ಬೇಕಾಗಿರೋ ಶಕ್ತಿ ಕೊಡುತ್ತೆ. ಆ ಶಕ್ತಿ ಕೊಡೋದ್ರಿಂದ ಅದಕ್ಕೆ ನಾವು ದೇವರನ್ನ ನಮಸ್ಕಾರ ಮಾಡ್ತೀವಿ. ಅದೇ ರೀತಿ ನಾವು ಕುಡಿತಕ್ಕಂಥ ನೀರು ನಮ್ಮ ಜೀವ ಏನ್ ಮಾಡ್ತಾ ಇದೆ ಹೇಳಿ? ನಮಗೆ ಬದುಕಿಸಿದೆ. ಅದಕ್ಕೋಸ್ಕರ ಅದನ್ನು ಸಹ ನಾವು ಪೂಜೆ ಮಾಡ್ತೀವಿ. ಸೂರ್ಯನಿಂದ ಬರತಕ್ಕಂಥ ಕಿರಣಗಳಿಂದ ಆಹಾರ ಪದಾರ್ಥ ಬೆಳಿತೀವಿ, ಅದಕ್ಕೂ ಸಹ ನಾವು ದೇವರನ್ನು ಪೂಜೆ ಮಾಡ್ತೀವಿ. ಗಾಳಿ, ಕಣ್ಣಿಗೆ ಕಾಣ್ತಿರತಕ್ಕಂಥ ಗಾಳಿ ನಮ್ಗೆ ಇವತ್ತು ಬದುಕಿಸಿದೆ, ಅದಕ್ಕೂ ಸಹ ನಾವು ವಾಯುದೇವ ಅಂತ ಪೂಜೆ ಮಾಡ್ತೀವಿ. ಅಂದ್ರೆ ಇದರ ಅರ್ಥ, ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದರಲ್ಲಿ ದೇವರನ್ನ ಕಾಣ್ತೀವಿ. ಯಾಕೆ ಕಾಣ್ತೀವಿ? ಪ್ರತಿಯೊಂದರಿಂದ ನಾವು ಬದುಕಿದೀವಿ, ಪ್ರತಿಯೊಂದು ನಮ್ಗೆ ಅನುಕೂಲ ಆಗಿದೆ, ಪ್ರತಿಯೊಂದರಿಂದ ನಮ್ಗೆ ಒಳ್ಳೇದಾಗಿದೆ ಅಂತ ಇಷ್ಟೊಂದು ದೇವತೆಗಳು ಹುಟ್ಟಿದ್ದು. ನಾವು ಕೆಲವೊಬ್ರು ಹೇಳ್ತಾರೆ ದೇವ್ರ ಹಂಗಿದ್ನ, ಗಣೇಶ ಹಿಂಗಿದ್ನ, ವಿಘ್ನೇಶ್ವರ ಹಿಂಗಿದ್ನ. ಇವೆಲ್ಲ ದೇವರು ಗಣೇಶನ ರೂಪದಲ್ಲಿ ಇರದೇ ಇರ್ಬೋದು, ನಾವು ಅದಕ್ಕೆ ಆಕಾರ ಕೊಟ್ಟಿದ್ವಿ, ಆ ರೂಪದಲ್ಲಿ ಪೂಜೆ ಮಾಡ್ತಿದ್ವಿ ಅಷ್ಟೇನೆ. ಅರ್ಥ ಆಯ್ತಾ? ಅದೊಂದು ಆದರ್ಶ, ಅದೊಂದು ನೋಟ ನಾವು ನೋಡ್ತಕ್ಕಂಥದ್ದು, ತಿಳಿತಾ? ಹೀಗೆ ನಾವು ಒಂದಿಷ್ಟು ಭಾವನೆಗಳನ್ನ ತುಂಬಿ ಆ ಭಾವನೆಗಳನ್ನ ಪೂಜೆ ಮಾಡ್ತೀವಿ. ಅದಕ್ಕೆ ಇಷ್ಟೊಂದು ದೇವತೆಗಳು ಹುಟ್ಕೊಂಡಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟು ವಿಚಾರ. ಓಕೆ ಬಸವರಾಜರ, ಅವಾಗಲೇ ನೀವು ಹೇಳಿದಾಗೆ ಈ ಅಂಜನ ತಯಾರ ಮಾಡಿ ಕೊಟ್ಟಿದ್ದೀನಿ ಎಷ್ಟೋ ಜನಕ್ಕೆ ಅಂತ ಹೇಳಿದ್ರಿ. ಇಲ್ಲಿಯವರೆಗೂ ಈ ಅಂಜನವನ್ನ ಎಷ್ಟು ಜನಕ್ಕೆ ತಯಾರ ಮಾಡಿ ಕೊಟ್ಟಿದ್ದೀರಾ? ಅಂದ್ರೆ ನಮ್ಗೆ ಸ್ವಲ್ಪ ಕುತೂಹಲ ಇರುವಂತದ್ದು, ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ ಅಂತ. ಸಾವಿರಾರು ಜನಗಳಿಗೆ ಅಂಜನ ಕೊಟ್ಟಿದ್ದೀನಿ. ಒಬ್ಬರಲ್ಲ ಇಬ್ಬರಲ್ಲ, ಸಾವಿರಾರು ಜನಕ್ಕೆ ಅಂಜನ ಕೊಟ್ಟಿದ್ದೀನಿ. ಇವತ್ತು ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನಾನು ಚಾಲೆಂಜಿಂಗ್ ಹೇಳ್ತಾ ಇದ್ದೀನಿ. ನಾನು ಇವತ್ತು ಸಹ ಕೇವಲ ನಾನು ನಮ್ಮ ವ್ಯಕ್ತಿಗಳನ್ನ ಮಾತ್ರ ಕರೆಸಿ ಅಂಜನೆ ಹಾಕಲ್ಲ, ನಿಮ್ಮ ಮಕ್ಕಳನ್ನೇ ಕರ್ಕೊಂಡ್ಬನ್ನಿ, ಸ್ವತಃ ನಿಮ್ಮ ಮಕ್ಕಳಿಗೆ ಅಂಜನೆ ಹಾಕ್ತೀನಿ. ದೊಡ್ಡವರಿಗೆ, ಕೆಲವೊಬ್ಬರಿಗೆ ದೊಡ್ಡವರಿಗೆ ಕಾಣುತ್ತೆ ಅಂಜನ, ಅಂಥವ್ರಿಗೂ ಸಹ ಉಪಯೋಗಿಸ್ತೀವಿ. ನಾವು ಎಷ್ಟು ಹಿಂದಿನ ಸಂಚಿಕೆಯಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿನ ಕರೆಸಿದ್ವಿ,
ಅಲ್ವಾ? ಹಂಗೆ ನಮ್ಮ ಮಕ್ಕಳಿಗೆ ಬೇಡ, ಸ್ವತಃ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ತೋರಿಸಿ ಅಂಜನ ಶಕ್ತಿ ಇದೆಲ್ಲ ಚೆಕ್ ಮಾಡಿ, ತಿಳಿತಾ? ಅಂಜನ ಶಕ್ತಿ ಹಾಗಾದ್ರೆ ಅಂಜನ ಶಕ್ತಿ ಇದೆಲ್ಲ ಚೆಕ್ ಮಾಡೋದು ಹೇಗೆ? ಈಗ ಇವನೇನೋ ಬಸವರಾಜ ಐಟಿ ಅವನೇನೋ ಸುಳ್ಳು ಹೇಳ್ತದಾನೆ, ಚಾನಲ್ ಇದ್ರೆ ಕೂತ್ಕೊಂಡು ಕಥೆಗಳು ಹೇಳ್ತಾ ಕಟ್ತಾನೆ, ಸುಮ್ಮನೆ ಏನೋ ಒಂದು ಮಾಡ್ತಾನೆ ಅಂತ ಅನ್ಕೋಬಹುದು ಕೆಲವೊಬ್ರು. ಅದಕ್ಕೆ ನಾನು ಚಾಲೆಂಜಿಂಗ್ ಹೇಳ್ತಾ ಇರೋದು, ಅಂಜನ ಶಕ್ತಿನ ಪ್ರೂವ್ ಮಾಡ್ತೀನಿ. ಪ್ರೂವ್ ಮಾಡೋಕ್ಕೆ ಕಾರಣನೋ ಒಂದು 10 ಜನ ಮಕ್ಕಳು ಕರ್ಕೊಂಬನ್ನಿ, ತೋರ್ಸೋಣ. ಅವ್ರು ಕಾಣಿಸ್ತಾ ಅಂಜನ ಶಕ್ತಿ ಇದೆ ನಂಬಿ, ಇಲ್ವಾ ನಾನು ಇವತ್ತೇ ಈ ವಿದ್ಯೆ ಬಿಟ್ಬಿಡ್ತೀನಿ, ಅಲ್ವಾ? ನೋಡಿ, ಇದ್ರ ಅರ್ಥ ಏನೋ, ಅಂಜನ ಅನ್ನೋದು ಖಂಡಿತವಾಗಿ ಇದೆ. ಅದಕ್ಕೋಸ್ಕರ ಅಷ್ಟೊಂದು ನಾವು ಖಂಡಿತವಾಗಿ ಅವ್ರು ಧೈರ್ಯವಾಗಿ ಹೇಳ್ತಕ್ಕಂಥದ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈ ಅಂಜನೆಗಳನ್ನ ನೋಡೋ ವಿಧಾನ ಇದೆಯಲ್ಲ, ಪರೀಕ್ಷೆ ಮಾಡೋ ವಿಧಾನ ಅಂದರೆ 10 ಮಕ್ಕಳು ಕರ್ಕೊಂಡ್ಬಂದು ಬೇಕಾದ್ರೆ ಪರೀಕ್ಷೆ ಮಾಡಲಿ. ಅದನ್ನ ಬಿಟ್ಟು ಅಂಜನ ತಗೊಂಡೋಗಿ ನಮ್ಮಣ್ಣ ಯಾವ ಕಲರ್ ಶರ್ಟ್ ಹಾಕಿದಾನೆ, ನಮ್ಮ ತಮ್ಮ ಯಾವ ಕಲರ್ ಶರ್ಟ್ ಹಾಕಿದಾನೆ ಕೇಳೋದಿದೆಯಲ್ಲ, ಇದು ಒಂದು ರೀತಿ ಬಾಲಿಶವಾಗಿರುತ್ತೆ, ಮಕ್ಕಳ ಆಟ ಅಲ್ಲ. ಇದು ಸಂಪೂರ್ಣವಾಗಿ ದೈವಿ ಶಕ್ತಿಯಿಂದ ನಡೀತಕ್ಕಂಥ ಒಂದು ಅದ್ಭುತವಾದಂಥ ಪ್ರಕ್ರಿಯೆ ಅಂತ ಹೇಳ್ತೀವಿ ನಾವು. ಆ ಆಂಜನೇಯ ಸ್ವಾಮಿಯ ಒಂದು ಅನುಗ್ರಹದಿಂದ ನಡೀತಕ್ಕಂಥ ಒಂದು ಶಕ್ತಿ ಇದು. ಅದಕ್ಕೆ ಶ್ರದ್ಧೆ ಭಕ್ತಿಯಿಂದ ನಾವು ಎಷ್ಟು ಈ ಒಳ್ಳೆ ಮನಸ್ಸಿಂದ ಅಂಜನೆಗಳನ್ನ ಪ್ರಶ್ನೆಗಳನ್ನ ಕೇಳ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಹೇಳೋದು, ಎಷ್ಟೋ ಸಂದರ್ಭದಲ್ಲಿ ಕಳ್ಳತನ ಆಗಿರ್ತಕ್ಕಂಥ ವ್ಯಕ್ತಿಗಳು, ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಂತ ಮುಖಾನೇ ಬಂದ್ಬಿಡುತ್ತೆ ಎಷ್ಟೋ ಸಂದರ್ಭದಲ್ಲಿ. ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಈ ಅಂಜನೆ ಹಾಕ್ತಾ ಇಲ್ಲ. ಕಾರಣ ಏನಂತಂದ್ರೆ ಅದು ಸುಮ್ಮನೆ ಸಮಸ್ಯೆಗಳು ಮಾಡ್ಕೊಂಡು ಮತ್ತೆ ನನ್ನ ಕಡೆ ಕಿತ್ತಾಕೊಂಡ್ ಬರ್ತಾರೆ. ತುಂಬಾ ಸಮಸ್ಯೆಗಳನ್ನ ಎದುರಿಸಿದ್ವಿ. ಹೀಗೆ ಅಂಜನೆಗಳು ಯಾವ ವ್ಯಕ್ತಿ ಕಳ್ಳತನ ಮಾಡಿದಾನೆ, ಹೇಗೆ ಮಾಡಿದಾನೆ ಅಂತ ತೋರ್ಸಕ್ಕಂಥ ಸಾಧ್ಯತೆಗಳು ಇದರಲ್ಲಿದೆ. ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಅಂಜನದಲ್ಲಿದೆ. ಓಕೆ ಬಸವರಾಜ್ ಅವರು, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮುಂದುವರ್ಸೋಣ. ಈ ಅಂಜನದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಇನ್ನೂ ಕೇಳೋದಿದೆ. ಬಟ್ ಅದಕ್ಕೂ ಮುಂಚೆ ವೀಕ್ಷಕರ ಈಗ ಒಂದು ವಿರಾಮದ ನಂತರ ಮತ್ತೆ ಅಂಜನಾ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ. ಮುಂಬೈನ ಸಿಎ ಪ್ರಬೋಧ್ ನಾಯಕ್ ಈಗ ಬಳ್ಳಾರಿಯಲ್ಲಿ. ಸಿಎ ತರಬೇತಿಗಳಿಗಾಗಿ ಪ್ರವೇಶಗಳು ಪ್ರಾರಂಭ. ಸಂಪರ್ಕಿಸಿ ಮೇಧಾವಿ ಶಿಕ್ಷಾ, ಶ್ರೀ ಶಂಕರ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಆಪೋಸಿಟ್ ಸೋನಿ ಸೆಂಟರ್, ಪಾರ್ವತಿನಗರ್ ಮೇನ್ ರೋಡ್, ಬಳ್ಳಾರಿ. ಜ್ಯೋತಿಷ್ಯದ ಬಗ್ಗೆ ನಮಗೆಷ್ಟು ಗೊತ್ತು? ನಿಮ್ಮ ಸಮಸ್ಯೆಗಳಿಗೆ ನಿಮ್ಮಿಂದಲೇ ಪರಿಹಾರ. ಪ್ರತಿದಿನ ಬೆಳಗ್ಗೆ 8 ಗಂಟೆಗೆ. ಆಕೆಗಿತ್ತು ಕೂದಲು ತಿನ್ನುವ ವಿಚಿತ್ರ ಕಾಯಿಲೆ. ವಿಚಿತ್ರ ಕಾಯಿಲೆಗೆ ಸವಾಲೆಸೆದ ವಿಜಯ್ ನಾರಾಯಣ್. 45 ದಿನದಲ್ಲೇ ಆ ಕಾಯಿಲೆ ಕಲಾ. ವಿಚಿತ್ರ ಕಾಯಿಲೆಗೆ ಮದ್ದೇನು ಗೊತ್ತಾ? ಹುಟ್ಟು ಸಾವಿನ ನಂತರ. ಇದು ಆತ್ಮಗಳ ಕಥೆ. ಇಂದು ಸಂಜೆ 7:30ಕ್ಕೆ. ನೆಲದ ಸಿರಿ ಇದೇ 19ರಿಂದ ಪ್ರತಿದಿನ ಸಂಜೆ 7:15ಕ್ಕೆ. ಮರುಪ್ರಸಾರ ಮಧ್ಯಾಹ್ನ 12:30ಕ್ಕೆ. ವಿರಾಮದ ನಂತರ ಮತ್ತೆ ಅಂಜನಾ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೆ ಈಗ ಅಂಜನಾ ಭವಿಷ್ಯದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಕ್ಕೆ ಇನ್ನೊಬ್ರು ಅತಿಥಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುದರ್ಶನ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸುದರ್ಶನ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಬಸವರಾಜ್ ಅವರೇ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡು. ಬಸವರಾಜ್ ಅವರೇ ನಮಸ್ತೆ. ಬಸವರಾಜ್ ಅವರೇ ನಮಸ್ತೆ. ಹಲೋ ಸರ್, ನಾನು ನಟರಾಜ್ ಅಂತ ಹೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಸರ್ ನಮ್ಮ ಬಗ್ಗೆನೇ ಕೇಳೋದಾಯ್ತು. ನಿಮ್ಮ ತಾಯಿ ಹೆಸರು ತಿಳಿಸ್ತೀರಾ? ಲಲಿತಮ್ಮ. ಬಸವರಾಜ್ ಲಲಿತಾ? ಅಲ್ಲ ಸರ್, ನಟರಾಜ್ ಅಂತ ಲಲಿತಾ. ಹೇಳಿ. ಓಕೆ, ನಟರಾಜ್ ಅವರೇ, ನಿಮ್ಮ ತಾಯಿ ಹೆಸರು ಲಲಿತಾ? ಲಲಿತಮ್ಮ. ಲಲಿತಮ್ಮ. ಹೌದು. ಓಕೆ, ಕೇಳಿ ನಿಮ್ಮ ಸಮಸ್ಯೆ ಏನು ಅಂತ. ನಮ್ಮ ಜೊತೆ ಬಸವರಾಜ್ ಅವರು ಇದ್ದಾರೆ. ನಟರಾಜ್ ಅವರೇ ನಮಸ್ಕಾರ. ಹೇಳಿ ಸರ್. ನಮಸ್ಕಾರ ಸರ್, ಎಲ್ಲಿಂದ ಮಾತಾಡ್ತಿದ್ರಿ? ನಾವು ದುರ್ಗದಿಂದ ಸರ್. ಹೇಳಿ ಸರ್, ಏನ್ ಸಮಸ್ಯೆನೋ, ಏನ್ ಕೇಳ್ಬೇಕಾಗಿತ್ತು? ಅದೇ ಸರ್, ಏನಿಲ್ಲ, ಬಹಳ ಪ್ರಾಬ್ಲಮ್ ಇದೆ ಲೈಫಲ್ಲಿ, ತುಂಬಾ ಸಮಸ್ಯೆಗಳಿದೆ. ಹೇಳಿ. ಏನೇ ಆರ್ಥಿಕ, ಆರೋಗ್ಯ, ಸಮಾಧಾನ ಏನಿಲ್ಲ ಹಲೋ ಸರ್. ಕೇಳಿಸ್ತಾ ಇಲ್ಲ ಸರ್, ಸರಿಯಾಗಿ ಕೇಳಿಸ್ತಾರೆ, ಹೇಳಿ. ಅದೇ ಆರ್ಥಿಕ, ಆರೋಗ್ಯ ಎಲ್ಲ ಸಮಸ್ಯೆ ಇದೆ ಸರ್. ನಟರಾಜ್ ಅವರೇ, ಇನ್ನೊಂದ್ಸಾರಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ತೀರಾ? ಮೇಡಮ್, ನಿಮ್ಮ ಸಮಸ್ಯೆ ಇನ್ನೊಂದ್ಸಾರಿ ಹೇಳ್ತೀರಾ? ಆರ್ಥಿಕ, ಆರೋಗ್ಯ, ಶೈಕ್ಷಣಿಕ ಎಲ್ಲ ಸಮಸ್ಯೆ. ಓಕೆ, ನಿಮ್ಮ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಎಷ್ಟು ವರ್ಷದಿಂದ ನಿಮ್ಗೆ ಆರೋಗ್ಯ ಸಮಸ್ಯೆ ಇರುವಂತದ್ದು? ಒಂದು 2 ವರ್ಷ ಮೇಡಮ್. 2 ವರ್ಷದಿಂದ ಈ ಆರೋಗ್ಯ ಸಮಸ್ಯೆ ನಿಮ್ಗೆ ಕಾಡ್ತಾ ಇದೆ ಅಂತ ಹೇಳಿದ್ರಿ. ಹೌದು ಮೇಡಮ್. ಓಕೆ, ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡ್ತಾರೆ ನಮ್ಮ ಬಸವರಾಜ್ ಅವರು, ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್. ಓಕೆ, ಅವರು ಈಗ ಆರೋಗ್ಯ ಸಮಸ್ಯೆ ಇದೆ ಅಂತ ಕೇಳ್ತಾ ಇದಾರೆ. ಈ ಆರೋಗ್ಯ ಸಮಸ್ಯೆಗೆ ಕಾರಣ ಅಂತ ತಿಳ್ಕೊಳಕ್ ನಾವು ಅಂಜನ ಹಾಕೋಣ. ಅಂದ್ರೆ ಈಗ ಅವ್ರಿಗೆ ಬಂದಿರೋ ಆರೋಗ್ಯ ಸಮಸ್ಯೆ ಸಹಜವಾಗಿ ಬಂದಿರತಕ್ಕಂಥದ ಅಥವಾ ಏನಾದ್ರು ಮಾಂತ್ರಿಕ ಪ್ರಭಾವಗಳು ಅವ್ರ ಮೇಲೆ ಬೀರಿದೆ ಅಂತ ಚೆಕ್ ಮಾಡೋಣ. ಸಹಜವಾಗಿ ದೈಹಿಕವಾಗಿ ಅವ್ರಿಗೆ ಆರೋಗ್ಯ ಸಮಸ್ಯೆ ಬಂದಿದ್ರೆ ಇದು ಸಂಪೂರ್ಣವಾಗಿ ಆಸ್ಪತ್ರೆಯಿಂದ ವಾಸಿಯಾಗತಕ್ಕಂಥ ಕಾಯಿಲೆ. ಆರೋಗ್ಯದಲ್ಲಿ ಸುಧಾರಣೆ ಆಗಲಂದಕ್ಕೋಸ್ಕರ ಮಾಂತ್ರಿಕ ಪ್ರಯೋಗಗಳು ನಾವು ಬೇಕಾದ್ರೆ ಮಾಡ್ಬೋದು, ಒಂದಿಷ್ಟು ಸುಧಾರಣೆ ಆಗಲಂತ ಅಷ್ಟೇನೆ ತಿಳಿತಾ. ಬಟ್ ಏನಾದ್ರು ಮಾಂತ್ರಿಕ ಪ್ರಯೋಗಗಳಾಗಿದ್ರೆ ಅದಕ್ಕೆ ಖಂಡಿತವಾಗಿ ಮಾಂತ್ರಿಕ ಪ್ರಭಾವನೆ ಮದ್ದು ನಾವು ಆಸ್ಪತ್ರೆಯಿಂದ ತಗೊಳ್ಳೋದ್ರಿಂದ ಅದು ಉಪಯೋಗ ಆಗಲ್ಲ. ಈಗ ಇವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಅಂಜನೆ ಹಾಕ್ಬಿಡೋಣ. ಓಕೆ, ನೋಡ್ತೆ ಇಲ್ಲಿ ನೋಡಪ್ಪ, ಇಲ್ಲಿ ಕಾನ್ಸಂಟ್ರೇಟ್ ಮಾಡೋದು, ಅಲ್ಲೇ ನೋಡ್ತಾರೋ. ಜಾದುರಾಜ ಅಂತ ಹೇಳಪ್ಪ. ನೋಡಪ್ಪ, ಅಲ್ಲಿ ತಾತ ಬಂದಿದ್ದಾರೆ ನೋಡು. ಇನ್ನೊಂದ್ಸಲ ಜಾದುರಾಜ ಅಂತ ಬಂದ್ರ ನೋಡಿ. ತಾತ ಬಂದಿದಾರ? ಕೇಳು ತಾತ. ಲಲಿತಮ್ಮ ಅವ್ರ ಮಗ ನಟರಾಜ್ ಅವ್ರಿಗೆ ಈಗಿರೋ ಆರೋಗ್ಯ ಸಮಸ್ಯೆ ದೈಹಿಕವಾಗಿ ಬಂದಿರೋದಾ? ಹೌದು ಅಂತ ಹೇಳ್ತಿದಾರ. ನಟರಾಜ್ ಅವ್ರಿಗೆ ಕೇಳಿಸ್ಕೊಳ್ತಾ ಇದ್ದೀರಾ? ತಮಗೆ ಈಗ ಬಂದಿರತಕ್ಕಂತ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ದೈಹಿಕವಾಗಿ ಬಂದಿರೋದು, ಯಾವುದೇ ರೀತಿ ಮಾಂತ್ರಿಕ ಪ್ರಭಾವಗಳ ಕಾರಣ ಇಲ್ಲ. ನೀವು ಆಸ್ಪತ್ರೆಗೆ ತೋರಿಸೋದ್ರಿಂದ ಈ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಮಾಡ್ಕೋಬಹುದು. ಬಟ್ ಇದ್ರಲ್ಲೇ ನಿಮ್ಗೆ ಸ್ವಲ್ಪ ದೈವಿ ಶಕ್ತಿ ಅನುಗ್ರಹದಿಂದನೂ ಸ್ವಲ್ಪ ಅನುಕೂಲ ಆಗಲಿ ಅನ್ನೋದು ಇದ್ರೆ ನಿಮ್ಗೆ ಒಂದಿಷ್ಟು ಯಂತ್ರಗಳು ಬರ್ತವೆ. ಆರೋಗ್ಯದಲ್ಲಿ ಸುಧಾರಣೆ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಯಂತ್ರ ಬರುತ್ತೆ. ಆ ಯಂತ್ರ ಧರಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಕಾಣ್ಬೋದು. ಬಟ್ ಯಾವುದೇ ರೀತಿ ಇದಕ್ಕೆ ಮಾಂತ್ರಿಕ ಪ್ರಭಾವಗಳ ಕಾರಣ ಇಲ್ಲ. ನೀವೇನ್ ಮಾಡ್ಬೇಕಾಗುತ್ತೆ, ಆಸ್ಪತ್ರೆಯಿಂದ ವಾಸಿ ಆಗೋ ಕಾಯಿಲೆ ಆಗಿದ್ರಿಂದ ಆಸ್ಪತ್ರೆಗೆ ತೋರಿಸ್ತಾರೆ, ಒಳ್ಳೇದಾಗುತ್ತೆ. ದೇವ್ರ ಒಳ್ಳೇದ್ ಮಾಡಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಬಸವರಾಜ್ ಅವರೇ, ಸಾಕಷ್ಟು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೋಬೇಕು ಅಂತ ಸಾಕಷ್ಟು ಜನ ಕಾಲ್ ಮಾಡಿ ವೇಟ್ ಮಾಡ್ತಾನೆ ಇದ್ದಾರೆ. ಬಟ್ ಅವರೆಲ್ಲರ ಸಮಸ್ಯೆಗೆ ಪರಿಹಾರ ನೀಡೋಕ್ಕೂ ಮುಂಚೆ ವೀಕ್ಷಕರೇ, ಈಗ ಒಂದು ವಿರಾಮದ ನಂತರ ಮತ್ತೆ ಅಂಜನಾ ಭವಿಷ್ಯ ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ. ಮುಂಬೈನ ಸಿಎ ಪ್ರಬೋಧ್ ನಾಯಕ್ ಈಗ ಉಡುಪಿಯಲ್ಲಿ ಸಿಎ ತರಬೇತಿಗಳಿಗಾಗಿ ಪ್ರವೇಶಗಳು ಪ್ರಾರಂಭ. ಮಾಹಿತಿಗಾಗಿ ಸಂಪರ್ಕಿಸಿ ಮೇಧಾವಿ ಶಿಕ್ಷಾ, ಶ್ಯಾಮಲಾ ಕಾಂಪ್ಲೆಕ್ಸ್, ಆಪೋಸಿಟ್ ನವೀನ್ ಫ್ಯಾನ್ಸಿ ಅಂಡ್ ಜನರಲ್ ಸ್ಟೋರ್ಸ್, ಉಡುಪಿ. ನಿಮ್ಮ ಸಮಸ್ಯೆಗಳಿಗೆ ನಿಮ್ಮಿಂದಲೇ ಪರಿಹಾರ. ಎಂಟು ಗಂಟೆಗೆ ನೀವು ಕುಡಿಯೋ ಹಾಲು ಅಸಲಿನ ನಕಲಿನ? ಪವಿತ್ರ ಹಾಲಲ್ಲಿ ಏನೆಲ್ಲ ಮಿಕ್ಸ್ ಮಾಡ್ತಾರೆ ಗೊತ್ತಾ? ಹಾಲನ್ನು ಹಾಲಾಹಲ ಮಾಡುತ್ತಿದೆ ಮಿಲ್ಕ್ ಮಾಫಿಯಾ.
ಇಲ್ಲಿದೆ ಹಾಲು ಹದಗೆಡಿಸುವವರ ಅಸಲಿ ಮಾಹಿತಿ. ಡರ್ಟಿ ಮಿಲ್ಕ್. ಕ್ರೈಮ್ ಲೋಕ ಇಂದು ರಾತ್ರಿ 9:30ಕ್ಕೆ. देखा एक ख्वाब तो ये सिलसिले हुए ನೀರಲು ಜೊತೆಯಲ್ಲಿ ಮಧುರ ಹಾಡುಗಳ ಸುಮಧುರ ಮಿಲನ. मेरे सपनों की रानी कब आएगी तू. ಕಲರ್ಫುಲ್ ಹಾಡುಗಳ ಜೊತೆ ಕಪ್ಪು ಬಿಳುಪಿನ ಅಪೂರ್ವ ಸಂಗಮ. ಗುರುವಾರ ಸಂಜೆನ ಹೊರಟಿದ್ದೆ ಮುಚ್ಚಿ. ವಿರಾಮದ ನಂತರ ಮತ್ತೆ ಅಂಜನಾ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಸವರಾಜರ ಒಬ್ರು ಕಾಲರ್ ಇದಾರೆ, ಮಾತಾಡ್ಸ್ಕೊಂಡ್ ಬರೋಣ. ಶಾಂತಮ್ಮ ಅವರೇ ನಮಸ್ತೆ. ಶಾಂತಮ್ಮ ಅವರೇ ನಮಸ್ತೆ. 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 ಕೇಳಿ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ನಮ್ಮ ಬಗ್ಗೆನೇ ಕೇಳ್ಬೇಕು ಮೇಡಮ್. ಅವ್ರ ತಾಯಿ ಹೆಸರು ತಿಳಿಸ್ತೀರಾ? ಅವ್ರ ತಾಯಿ ಹೆಸರು ಲಕ್ಷ್ಮಮ್ಮ. ದಯವಿಟ್ಟು ಶಾಂತಮ್ಮ ಅವರೇ ನಿಮ್ಮ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ ಮಾತಾಡಿಲ್ಲ ಅಂದ್ರೆ ಏನು ಕೇಳಿಸೋದಿಲ್ಲ. ಮನೆ ಸಮಸ್ಯೆ ಸ್ವಲ್ಪ ಕೇಳ್ಬೇಕಿತ್ತು ಮೇಡಮ್. ದಯವಿಟ್ಟು ನಿಮ್ಮ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ. ಹಾ, ಹೇಳಿ ಇವಾಗ. ಅದೇ ಮನೆ ಸಮಸ್ಯೆ ಸ್ವಲ್ಪ ಸರಿ ಇಲ್ಲ, ಕಾಲು ನೋವು ಆಗುತ್ತೆ ಅವಾಗವಾಗ. ಮನೆ ಸಮಸ್ಯೆ ಸರಿ ಇಲ್ಲ, ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ, ನಿಮ್ಮ ಸಮಸ್ಯೆಗೆ ನಮ್ಮ ಬಸವರಾಜ್ ಅವರು ಪರಿಹಾರ ನೀಡ್ತಾರೆ, ಕೇಳಿಸ್ಕೊಳ್ಳಿ. ಶಾಂತಮ್ಮ ನಮಸ್ತೆ. ನಮಸ್ತೆ ಸರ್. ನೀವು ಕೇಳ್ತಾ ಇರೋದು ನಿಮ್ಮ ಮನೆ ಸಮಸ್ಯೆ, ನಿಮ್ಗೆ ತುಂಬ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಕೇಳ್ತಾ ಇರಲ್ವಾ? ಹೌದೌದು ಸರ್. ಈ ಸಮಸ್ಯೆಗೆ ನೋಡಿ, ಸಹಜವಾಗಿ ಬಂದಿರತಕ್ಕಂತ ಸಮಸ್ಯೆನ ಅಥವಾ ಮಾಂತ್ರಿಕವಾಗಿ ಬಂದಿರತಕ್ಕಂತ ಸಮಸ್ಯೆಗಳನ್ನ ನೋಡೋಣಮ್ಮ, ಆಯ್ತಾ? ಸಹಜವಾಗಿ ಬಂದಿರತಕ್ಕಂತ ಸಮಸ್ಯೆ ಆದ್ರೆ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಅಪ್ ಅಂಡ್ ಡೌನ್ ಇರುತ್ತೆ, ಆಯ್ತಾ? ಅದೇನಾದ್ರು ಸಮಸ್ಯೆನಾ ಅಥವಾ ನಿಮ್ಗೆ ಅದು ಬಂದಿರೋದ ಅಥವಾ ನಿಮ್ಗೆ ಏನಾದ್ರು ಮಾಂತ್ರಿಕ ಸಮಸ್ಯೆಗಳು ಬಂದಿದೆ ಅಂತ ನಾನು ಹೇಳ್ತೇನೆ ನಾನು. ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಕಮ್ಮಿ ಮಾಡಿ ಅಮ್ಮ. ಮಾಡಿ ಮಾಡಿ. ಓಕೆ, ನೋಡಪ್ಪ ಈ ಕಡೆ. ನೋಡಪ್ಪ, ಅಲ್ಲಿ ಒಬ್ರು ತಾತ ಕಾಣಿಸ್ತಾರೆ ನೋಡು. ತಾತ, ಶಾಂತಮ್ಮ ಅವ್ರ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದೆ. ಅದಕ್ಕೆ ಶಾಂತಮ್ಮ ಅವ್ರಿಗೆ ಮತ್ತು ಅವ್ರ ಸಂಸಾರಕ್ಕೆ ಮಾಂತ್ರಿಕ ಪ್ರಭಾವಗಳಾಗಿದೆಯಾ? ಇಲ್ಲ ಅಂತ ಬರ್ತಾ ಇದೆಯಾ? ಶಾಂತಮ್ಮ ಅವ್ರು ಕೇಳಿಸ್ಕೊಳ್ತಾ ಇದ್ದೀರಾ? ನೋಡಿ ಅಮ್ಮ, ನಿಮ್ಮ ಮನೆಗೆ ಯಾವುದೇ ರೀತಿ ಮಾಂತ್ರಿಕವಾದಂತಹ ಸಮಸ್ಯೆಗಳು ಖಂಡಿತವಾಗಿಲ್ಲ. 100% ಯಾವುದೇ ರೀತಿ ಮಾಂತ್ರಿಕ ಸಮಸ್ಯೆಗಳಿಲ್ಲ. ಇದು ಜೀವನದಲ್ಲಿ ಬಂದಿರತಕ್ಕಂತ ಸಹಜವಾಗಿ ಬಂದಿರತಕ್ಕಂತ ಸಮಸ್ಯೆ. ಹಣೆ ಬರದಲ್ಲಿ ಇದೇ ರೀತಿ ಇರಬೇಕು, ಅಪ್ ಅಂಡ್ ಡೌನ್ಸ್ ಅಂತಿದ್ರೆ ಖಂಡಿತವಾಗಿ ಆತರ ಸಮಸ್ಯೆ ಆಗ್ತಾ ಇರುತ್ತೆ. ದಯವಿಟ್ಟು ಇದು ಯಾವುದೇ ರೀತಿ ಮಾಂತ್ರಿಕ ಸಮಸ್ಯೆ ಅಂತ ಹೇಳ್ತೀನಿ, ಒಳ್ಳೇದಾಗುತ್ತೆ ಅಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಮುಂದಿನ ಕರೆ ಶೋಭಮ್ಮ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹೇಳಿಮ್ಮ, ನಿಮ್ಮ ತಾಯಿ ಹೆಸರು ತಿಳಿಸ್ತೀರಾ? ಗೌರಮ್ಮ ಮೇಡಮ್. ಗೌರಮ್ಮ, ಹೇಳಿ ಇವಾಗ ನಿಮ್ಮ ಸಮಸ್ಯೆ ಏನು ಅಂತ. ಮೇಡಮ್ 7 ವರ್ಷ ಆಗಿದೆ ಮದ್ವೆ ಆಗಿ, ಮಕ್ಳ ಬಗ್ಗೆ ಕೇಳ್ಬೇಕಾಗಿತ್ತು. ಮಕ್ಳಾಗಿಲ್ಲ. ಸೊ ಮಕ್ಳ ಬಗ್ಗೆ ಕೇಳ್ಬೇಕಾಗಿತ್ತು. ಮೇಡಮ್, ಮತ್ತೆ ಏನಾದ್ರು ಕೈವಾಡ ಇದೆಯಾ ಬೇರೆ ಕಡೆಯಿಂದ ಏನು ಅಂತ ಕೇಳ್ಬೇಕಾಗಿತ್ತು. ಸೊ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ, ಇದಕ್ಕೆ ಪರಿಹಾರ ನೀಡ್ತಾರೆ ನಮ್ಮ ಬಸವರಾಜ್ ಅವರು, ಕೇಳಿಸ್ಕೊಳ್ಳಿ. ಹೇಳಿ. ನಮಸ್ತೆ ಅಮ್ಮ. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ ನಂಗೆ, ಇನ್ನೊಂದ್ಸರಿ ಹೇಳ್ತೀರಾ? ಶೋಭಾ ಅಂತ ಸರ್. ಶೋಭಾ ಅಲ್ವಾ? ತಮ್ಮ ತಾಯಿ ಹೆಸರು ಹೇಳಿ ಅಮ್ಮ. ಗೌರಮ್ಮ ಸರ್. ಗೌರಮ್ಮ, ನಿಮ್ಗೆ ಮದುವೆ ಆಗಿ 7 ವರ್ಷ ಆಯ್ತು, ಇದುವರೆಗೂ ಮಕ್ಕಳಾಗಿಲ್ಲ ಅಂತ ಕೇಳ್ತಾ ಇದೀರಾ? ನಿಮ್ಗೆ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೊಂಬಿಡಿ. ನಿಮ್ಗೆ ಮಕ್ಕಳು ಯೋಗ ಇದೆಯಲ್ಲ ಅಂತ ತಿಳ್ಕೊಂಬಿಡಿ ಅಮ್ಮ, ಆಯ್ತಾ? ಮಕ್ಕಳ ಯೋಗ ಇದೆ, ಸಂತಾನ ಭಾಗ್ಯ ಇದೆ, ಖಂಡಿತವಾಗಿ ಮಕ್ಕಳಾಗುತ್ತೆ, ತಲೆ ಕೆಡಿಸ್ಕೊಂಡ್ಬಿಡಿ. ಇಲ್ಲ ಅಂತ ಬಂದ್ರೆ ಕಷ್ಟ ಇರುತ್ತೆ, ಅದು ಮುಂದೆ ನೋಡೋಣ, ಆಯ್ತಾ? ನೋಡ್ತಾ ಇರಿ. ನೋಡಪ್ಪ ಈ ಕಡೆ ನೋಡು, ಕಾನ್ಸಂಟ್ರೇಷನ್ ಮಾಡಿ ಕರೆಕ್ಟಾಗಿ ಹೇಳ್ಬೇಕಪ್ಪ. ಓಂ ಜಾದರಾಜ ಅಂತ ತಾತ ಬಂದಿದ್ದಾರಾ ಇಲ್ವಾ? ತಾತ, ಗೌರಮ್ಮ ಅವ್ರ ಮಗಳು ಶೋಭಾ ಅವ್ರಿಗೆ ಸಂತಾನ ಭಾಗ್ಯ ಇದೆಯಾ? ಹೌದು ಅಂತ ಹೇಳ್ತಿದ್ರ?
ಶೋಭಾ ಅವರೇ ಸರ್ ಹೇಳಿ ಸರ್. ಕೇಳಿಸ್ಕೊಡ್ತಿದ್ದೀರಾ? ಹಾ ಸರಿ ಸರ್.